ಇವತ್ತಿನ ದಿನ ದತ್ತರ್ಗ ಗ್ರಾಮ ಪಂಚಾಯತಿಗೆ ಸರ್ಕಾರಿ ಪ್ರೌಢಶಾಲೆ ದತ್ತರ್ಗದ ಮಕ್ಕಳು ಅಂದರೆ ಹಳ್ಳಿಗೆ ಮಕ್ಕಳು ಏನು ಈ ಶಾಲೆಗೆ ಬರ್ತಾರ ಅವ್ರಿಗೆ ಬಸ್ಸಿನ ಸೌಕರ್ಯದ ತೊಂದರೆ ಆಗ್ತದೆ. ಯಾಕೆ ಬಸ್ಸಿನವ್ರು ಏನು ಮಾಡ್ತಾಯಿದಾರೆ ಆ ಹಳ್ಳಿಗೆ ಮತ್ತು ಗತ್ತಿಗೆ ಮಧ್ಯೆ ಇರೋ ರಸ್ತೆ ಮಧ್ಯೆ ಕಂಟಿಗಳು ಬೆಳೆದಾವೆ. ಆ ಕಂಟಿಗಳು ಬೆಳೆದಿರೋ ಕಾರಣಕ್ಕೆ ಏನು ಮಾಡ್ತಾರೆ ಬಸ್ಸಿನವ್ರು ಹೊಲಕ್ಕೆ ಬರ್ಲಿಕ್ಕೆ ತೊಂದರೆ ಆಗ್ಲತ್ತದ. ಆ ಕಂಟಿ ಕಳಿಸಿದ್ರೆ ಮಾತ್ರ ಏನೋ ನಾವು ಬರ್ತೀವಿ ಇಲ್ಲಿಗೆ ಬರ್ಲಕ್ಕೆ ಹೇಳ್ತಾ ಇದಾರಂತ, ಇದರಿಂದ ತೊಂದರೆ ಆಗ್ತದೆ ಅಂತ. ಆ ಕಾರಣಕ್ಕೆ ಗ್ರಾಮ ಪಂಚಾಯತಿಗೆ ಅವ್ರು ಬಂದಿದ್ದಾರೆ. ಈಗಾಗಲೇ ಗ್ರಾಮ ಪಂಚಾಯತಿ ಅಭಿವೃದ್ಧಿ ಅಧಿಕಾರಿಗಳು ಅವರಿಗೆ ಮನವಿ ಮಾಡ್ಕೋಬೇಕಂತ ಹೇಳಿ ಬಂದಾರ. ಕಂಟಿ ಕಳಿಸ್ಬೇಕು, ಈ ನಮ್ಮ ಗತ್ತರಿಗೆ ಏನು ಹೊಳಗೆ ಹೋಗ್ತಾಯಿಲ್ಲ, ಫುಲ್ ಕಂಟಿ ಬೆಳೆದದ, ಬಸ್ಸಿನವ್ರು ಬರ್ತಾ ಇಲ್ಲ. ಅದೇ ರೀತಿ ಕೊಳ್ಳೂರು ಗತ್ತರಿಗೆ ಟು ಕೊಳ್ಳೂರು ರಸ್ತೆ ಮಧ್ಯೆ ಕೂಡ ಕಂಟಿ ಬೆಳೆದದ. ಅದನ್ನು ಕೂಡ ಅದರಿಂದ ಬಸ್ಸಿನವ್ರು ಹೊಲಕ್ಕೆ ಅಂದ್ರೆ ಭಾಳ ಒಂದು 5 ಫೂಟ್ ಅಷ್ಟೇ ಜಾಗ ಉಳ್ದವು, ಇಡೀ ರಸ್ತೆ ಆವರಿಸೋ ಕಂಟಿಗಳು. ಅದರಿಂದ ಅವ್ರಿಗೆ ತೊಂದರೆ ಆಗ್ಲತ್ತದ, ಬಸ್ಸಿನವ್ರು ಬರ್ಲಕ್ಕೆ ಹೇಳ್ತಾ ಇದ್ದಾರೆ. ಆ ಕಾರಣಕ್ಕೆ ನೀವು ಕಂಟಿ ಕಳಿಸಿದ್ರೆ ಮಾತ್ರ ನಾವು ಬಸ್ ತೊಗೊಂಬರ್ತೀವಿ, ಇಲ್ಲಿಗೆ ಬರಲ್ಲ ನಾಳೆಯಿಂದ ವಿದ್ಯಾರ್ಥಿಗಳು ಇವತ್ತಿನ ನಮ್ಮ ಪಿಡಿಒ ಅಧಿಕಾರಿಗಳು ಮನವಿ ಮಾಡ್ಲಿಕ್ಕೆ ಬಂದಾರ. ಈಗ ಸಂಬಂಧಪಟ್ಟಂತೆ ನಾನು ಕೂಡ ಏನು ನಮ್ಮ ತಾಲೂಕ್ ಪಂಚಾಯತಿ ತಹಸೀಲ್ದಾರ, ಆಮ್ಯಾಗ ನಮ್ಮ MI ಪಾಟೀಲ್ ಅಫಜಲ್ಪುರ ಶಾಸಕರು ಏನು ಹಳ್ಳಿಗೆ ಮತ್ತು ಗತ್ತಿಗೆ ರಸ್ತೆ ಮಧ್ಯೆ ಇರೋ ಏನು ಕಂಟಿಗಳು ಕಳಿಸ್ಬೇಕು, ವಿದ್ಯಾರ್ಥಿಗಳಿಗೆ ಏನು ಹೋಗ್ಲಿಕ್ಕೆ ಬರ್ಲಿಕ್ಕೆ ಅನುಕೂಲ ಆಗಬೇಕು ಅನ್ನೋ ಕಾರಣಕ್ಕೆ ಸಂಬಂಧಪಟ್ಟ ಅಧಿಕಾರಿಗಳು ಏನು ಮಾಡ್ಬೇಕು, ಅವರಿಗೆ ಡೈರೆಕ್ಷನ್ ಮಾಡ್ಬೇಕು, ಆ ಕಂಟಿಗಳು ಕಳಿಸ್ಬೇಕು, ವಿದ್ಯಾರ್ಥಿಗಳಿಗೆ ಅನುಕೂಲ ಹೋಗ್ಲಿಕ್ಕೆ ಬರ್ಲಿಕ್ಕೆ ಅನುಕೂಲ ಆಗಬೇಕಂತೇಳಿ ಆ ವಿದ್ಯಾರ್ಥಿಗಳು ಏನು ಹೇಳ್ತಾರೆ ಅಂತ ಕೇಳ ಬನ್ನಿ. ಯಾಕೆ ಬಂದಿರಿ ನೀವು ಇಲ್ಲಿಗೆ ಪಂಚಾಯತಿಗೆ? ಕಂಟಿ ಬೆಳೆದವ್ರೆಲ್ಲ ನಮ್ಮ ಊರಿನಿಂದ ನಾವು ಗತ್ರಿಗೆ ಬರ್ಬೇಕಾದ್ರೆ ಕಂಟಿ ಬೆಳೆದವ್ರಿ, ಅದು ತೊಂದರೆ ಆಗತ್ತೀರಿ. ಬಸ್ನವ್ರಿಗೆ ಹೇಳೋಣ ಯಾವ ಊರದಿಂದ್ರಿ ಹೊಳಗದಿಂದ ಬರಕತ್ತೀವಿ. ಬಸ್ನವ್ರು ಏನಂತಾರಿ, ನೀವು ಕಂಟಿ ಕಳಿಸ್ಲಿಲ್ಲ ಅಂದ್ರೆ ನಾವು ಬಸ್ ಕಳಿಸಲ್ಲಮ್ಮ ಅಂತ ಅವ್ರು ಹೇಳ್ತಾರೆ. ನಾವು ಹೋದ ವರ್ಷ ಸ್ಟ್ರೈಕ್ ಮ್ಯಾಗ ಬಿಡೋ ಸಿಕ್ಕಿರಿ, ಅವ್ರಿಗೆ ಕಡಿಸು ಅಂತ ಹೇಳೋಣ. ಒಂದು ನ್ಯೂಸ್ ಕಡಿಸ್ದಾಗ ಮಾಡಿಕಿಸಿಂದ್ರೆ ಅವರು ಬರೀ ಅಟೆ ಮುಹೂರ್ತ ಮಾಡಿಕೆ ಬಿಟ್ಬಿಟ್ಟಾರಿ. ಕಂಟಿ ಭಾಳ ಅಂತ ಭಯಂಕರ ಬೆಳೆದವ್ರಿ. ಈ ಪಂಚಾಯತಿಗೆ ಹೇಳಿರಲ್ಲ ಅವ್ರು ಏನು ಹೇಳಿದ್ರಿ? ಅವರು ಇನ್ನ ಮಾತಾಡ್ಕೆ ನೋಡ್ತೀನಿ ಅಂತ ಮಾಡಿಲ್ಲ ಅಂದ್ರೆ ಉಗ್ರಾದ ಹೋರಾಟ ಮಾಡ್ತೀರಿ ನೀವು? 2 ದಿನದಾಗೆ ಮಾತ್ರ ಆಗ್ಬೇಕು ನೋಡ್ರಿ ಸರ್. ಆಲಿಲ್ಲ ಅಂದ್ರೆ ನೀವು ಪಂಚಾಯತಿ ಬಂದ್ ಮಾಡಿ ಉತ್ತರವಾದ ಹೋರಾಟ ಮಾಡ್ತೀರಿ ನೋಡ್ರಿ. ನಿಮ್ಮ ಶಾಸಕರು ಮನವಿ ಮಾಡ್ರಿ, ಎಲ್ಲ ವಿದ್ಯಾರ್ಥಿಗಳು. ಅಫಜಲ್ಪುರ ಶಾಸಕರೇ, ಈ ಬೆಂಗಳೂರಾಗ ತೊಂದರೆ ಅದಲ್ಲ, ಈ ಮಕ್ಳಿಗೆ ತೊಂದರೆ ಆಗ್ತದ. ಆ ಸಂಬಂಧಪಟ್ಟ ಅಧಿಕಾರಿಗಳು ಕುರಿತು ಡೈರೆಕ್ಷನ್ ಮಾಡಿ ಆ ಕಂಟಿಗಳು ಸಾಫ್ ಮಾಡಬೇಕು. ಈಗಾಗಲೇ ನಾನು ವಿಡಿಯೋ ಪೋಸ್ಟ್ ಮಾಡೀನಿ. ಗತ್ತರಿಗೆ ಮತ್ತು ಕೊಳ್ಳೂರು ಮಧ್ಯೆ ಏನು ರಸ್ತೆ ಅದಲ್ಲ, ಅದ್ರ ಮಧ್ಯೆ ಹಲವಾರು ಭಾಳ ಕಂಟಿಗಳು ಬೆಳೆದಾವ. ಅಲ್ಲಿ ಇರೋದು 5 ಫೂಟ್ ಜಾಗನೂ ಇಲ್ಲ, ಹೋಲಕ್ಕೆ ಬರ್ಲಿಕ್ಕೆ ತೊಂದರೆ ಆಗ್ಲತ್ತದ. ಇದ್ರ ಬಗ್ಗೆ ಸಂಬಂಧಪಟ್ಟ ಅಧಿಕಾರಿಗಳು, ನಮ್ಮ ಅಭಿವೃದ್ಧಿ ಅಧಿಕಾರಿಗಳಾಗಿದ್ದು, ಪಂಚಾಯತ್ ಅಭಿವೃದ್ಧಿಗಳು ಇಒ ಆಗಿದ್ದು, ನಮ್ಮ ಯಾರು ಲಕ್ಷ್ಮೀಕಾಂತ್ ಬಿರಾದವ್ರೆ, ನೀವು ಸಂಬಂಧಪಟ್ಟ ನಿಮ್ಗೆ ಯಾರ ಗುತ್ತಿಗೆದಾರರು ಅವರಿಗೆ ಆಲ್ರೆಡಿ ಹೊಸ ರೋಡ್ ಆಗಿರೋದು, ಅದು ಕಂಟಿಗಳು ಕಳಿಸ್ಬೇಕಲ್ಲ. ಅವರು ಮೇಂಟೆನೆನ್ಸ್ ಇರ್ತಾರೆ, ದುಡ್ಡು ಅದು 5 ವರ್ಷದ 10 ವರ್ಷದ ಮೇಂಟೆನೆನ್ಸು. ಆ ಮೇಂಟೆನೆನ್ಸ್ ದುಡ್ಡಲ್ಲಿ ಆ ಕಂಟಿಗಳು ಕಳಿಸಿ ವಿದ್ಯಾರ್ಥಿಗಳಿಗೆ ಅನುಕೂಲ ಮಾಡಿ ಕೊಡಬೇಕು. ಮತ್ತೊಮ್ಮೆ ನಾನು ನಮ್ಮ ಜಿಲ್ಲಾಧಿಕಾರಿಗಳಾಗಿರ್ಬೋದು, ನಮ್ಮ ಮುಖ್ಯಮಂತ್ರಿಗಳು ಕೂಡ ಈ ಮೂಲಕ ಮನವಿ ಮಾಡೋದಂದ್ರೆ ಕಂಟಿಗಳು ಕಳಿಸಿ ವಿದ್ಯಾರ್ಥಿಗಳಿಗೆ ಅನುಕೂಲ ಮಾಡಿ ಕೊಡಬೇಕು, ಸುಗಮ ಸಂಚಾರಕ. ಈಗ ಗ್ರಾಮ ಪಂಚಾಯತಿ ಅವ್ರು ಏನು ಹೇಳ್ಯಾರ ನಿಮ್ಗೆ? ಏನು ಲೆಟ್ರ್ ಗಿಟ್ರ್ ಯಾರು ಕೊಟ್ಟಾರನ್ರಿ? ಗ್ರಾಮ ಪಂಚಾಯತಿ ಅವರು ಆಲ್ರೆಡಿ ವಿದ್ಯಾರ್ಥಿಗಳಿಗೆ ಪಿಡಿಒ ಅವ್ರು ಇನ್ನೂ ಬಂದಾರ. ಅವರು ಪಿಡಿಒ ಬಂದಿಲ್ಲ, ಅವ್ರು ಬರಲ್ಲ. ಅವರು ಈಗ ನೋಡ್ರಿ, ಈ ಗತ್ತಿಗೆ ಪಿಡಿಒ ಸರಿಯಾಗಿ ಕೆಲಸ ಮಾಡಲ್ಲ. ಅವ್ನಿಗೆ 2 ಪಂಚಾಯತ್ ಕೊಟ್ಟರೆ, ಒಂದು ದೇಸಾಯಿ ಕಲ್ಲೂರು, ಒಂದು ಗತ್ತಿರಿಗೆ. ಅವರಿಗೆ ಕೆಲಸ ಮಾಡ್ಲಿಕ್ಕೆ ಇಂಟ್ರೆಸ್ಟ್ ಇಲ್ಲ ಗತ್ತಿರಿಗೆ. ಆದರೂ ಕೂಡ ನಮ್ಮ ಏನು ಶಾಸಕರು ಏನು ಅವ್ರ ಪುತ್ತೂರು ಮಾತು ಕೇಳಿ ಇವ್ರು ಮಾಡ್ರ ಉದ್ದೇಶಪೂರ್ವಕವಾಗಿ ಆಲ್ರೆಡಿ ಒಬ್ಬ ಸೆಕ್ರೆಟರಿ ಅದ, ಅವನಿಗೆ ಚಾರ್ಜ್ ಕೊಡೋ ಬದಲಿ ಏನು ಮಾಡ್ರ ಆ ದೇಸಾಯಿ ಕಲ್ಲೂರು ಪಿಡಿಒಗೆ ಚಾರ್ಜ್ ಕೊಟ್ರ. ಇದರಿಂದ ಏನಾಗ್ತದೆ ಅಂದ್ರೆ ಅವ್ರು 2 ಕಡೆಗೆ ಕೆಲಸ ಮಾಡೋಕ್ಕಾಗ್ತಿಲ್ಲ. ಅವ್ರು ಬರ್ತಾ ಇಲ್ಲ. ಅವರು ಏನಾರ ಫೋನ್ ಹಚ್ಚ ಆಯ್ತು ರೀ ಮಾಡಂಬ್ರಿ ಅಂತ ಹೇಳ್ತಾ ಇದಾರೆ. ಈಗ ಸಂಬಂಧಪಟ್ಟದ ಆಡಳಿತ ಅಧಿಕಾರಿಗಳಾದಂಥ ಏನು ಅದಾರಲ್ಲಿ ಈಗ ಯಾರು ತೋಟಗಾರಿಕೆ ಇಲಾಖೆಯವರು, ಏನು ಕೃಷಿ ಇಲಾಖೆಯವರು ಯಾರು ಹೇಳಿ ಇದಾರ, ಅವರು ಕೂಡ ಇದ್ರ ಬಗ್ಗೆ ಗಮನ ಹರಿಸಿ ಆ ಕಂಟಿ ಕಳಿಸಿ ಮಕ್ಕಳಿಗೆ ಅನುಕೂಲ ಮಾಡಿಕೊಡ್ಬೇಕಂತ ಈ ಮೂಲಕ ನಾವು ಒತ್ತಾಯ ಮಾಡ್ತಾ ಇದ್ದೀನಿ.